ಅಮೆರಿಕಾದಲ್ಲಿ ಶಿವಣ್ಣ ಅವರಿಗೆ 6 ಸರ್ಜರಿಯನ್ನ ಮಾಡಿದಾರಂತೆ. ಬಹಳ ಆಶ್ಚರ್ಯ ಆಯಿತು ಈ ಹೇಳಿಕೆಯನ್ನ ಮಧು ಬಂಗಾರಪ್ಪನವರಿಂದ ಕೇಳಿದ ನಂತರ. ಕ್ಯಾನ್ಸರ್ ಆಪರೇಷನ್ ಅನ್ನ ಮಾಡಿಸಲಾಗಿದೆ. ಶಿವಣ್ಣ ಆಪರೇಷನ್ ಬಗ್ಗೆ ಅವರ ಸಂಬಂಧಿ ಮಧು ಬಂಗಾರಪ್ಪನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಲೆಯಲ್ಲಿ ಒಂದು ಸ್ಟಂಟ್ ಇದೆ, ಹಾರ್ಟ್ನಲ್ಲಿ ಒಂದು ಸ್ಟಂಟ್ ಇದೆ, ಕಾಲಲ್ಲಿ ಒಂದು ಅಂತೇನೋ ಹೇಳ್ತಾ ಇದ್ರು ಅವರು. ಕ್ಯಾನ್ಸರ್ಗಾಗಿ 6 ಆಪರೇಷನ್ ಅನ್ನ ವೈದ್ಯರು ಮಾಡಿದ್ದಾರೆ. 6 ಆಪರೇಷನ್ನಿಂದಾಗಿ 280 ಸ್ಟಿಚ್ ಅನ್ನ ವೈದ್ಯರು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸಚಿವರು ಜೊತೆಗೆ ಶಿವಣ್ಣ ಅವರ ಸಂಬಂಧಿ ಮಧು ಬಂಗಾರಪ್ಪನವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು ಹಾಗಿದ್ದಾಗ ಅಮೆರಿಕಾದಲ್ಲಿ ಅನ್ನುವಂಥದ್ದು. ಈಗ ಸದ್ಯಕ್ಕಂತೂ ಅವರು ಗುಣಮುಖರಾಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ ಆರಾಮಾಗಿ. ನಿನ್ನೆ ಬೀಚಲ್ಲೆಲ್ಲ ಗೀತಕ್ಕನ ಜೊತೆಗೆ ಶಿವಣ್ಣ ಓಡಾಡ್ತಾ ಇದ್ರು. ತದನಂತರ ಬೋಟ್ ರೈಡ್ ಎಲ್ಲ ಮಾಡಿದ್ದಾರೆ, ಸುತ್ತಾಡ್ತಾ ಇದ್ದಾರೆ. ಶಿವಣ್ಣಗೆ ಅಮೆರಿಕಾದಲ್ಲಿ ಕ್ಯಾನ್ಸರ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಶಿವಣ್ಣಗೆ 6 ಆಪರೇಷನ್ ಆಗಿದೆ ಅನ್ನುವಂಥದ್ದನ್ನ ಮಧು ಬಂಗಾರಪ್ಪನವರು ಹೇಳಿರೋದು. ದಿನಕ್ಕೆ 4-5 ಕಿಲೋಮೀಟರ್ ಶಿವಣ್ಣ ವಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. 180 ಸ್ಟಿಚ್ ಅನ್ನು ಹಾಕಿದ ನಂತರವೂ ಕೂಡ. ಅದಾದ ನಂತರ ಶಿವಣ್ಣ ಈಗ ಮೊದಲಿಗಿಂತಲೂ ಕೂಡ ಚೆನ್ನಾಗಿದ್ದಾರೆ ಅಂತ ಮಾತನಾಡಿದ್ದಾರೆ. 3-4 ಗಂಟೆ ಆಪರೇಷನ್ ನಡೆದಿತ್ತಂತೆ. ಮ್ಯಾನ್ಯುಯಲ್ ಆಪರೇಷನ್ ಅನ್ನು ವೈದ್ಯರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಧು ಬಂಗಾರಪ್ಪನವರು. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂಥೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟ್ರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ. ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟ್ರ್ ಏನೋ ಇದೆ. ಅದನ್ನೇ ಒಂದು 5-6 ಅದು ಹಾರ್ಟು ಕಾಲು ವಿಚಾರ ಎಲ್ಲ ಮಾತಾಡಿದ್ದವ್ರು ಹಿಂದೆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಿಂದೆನೂ ಹಿಂಗಾಗಿತ್ತು, ಯಾಕೆ ಬರೀ ಶಿವಣ್ಣಂಗೆ ಆಗ್ತಾ ಇದೆ ಅಂತ ಈ ಬೆಳವಣಿಗೆ ಆದಾಗ ಅವ್ರಿಗೆ ಅನಿಸಿದ್ದನ್ನು ಮಾತನಾಡ್ತಾ ಇದ್ದು ಮಧು ಬಂಗಾರಪ್ಪನವರು.